ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಆಗಿರ್ತೀವಿ ಕಲಾಬಂಧು ಫೌಂಡೇಶನ್ ಮೂಲಕ ನರಸಿಂಹರಾಜು ಅಂತ ಕಲಾಬಂಧು ಫೌಂಡೇಶನ್ ಚೇರ್ಮನ್ ಮತ್ತು ಕಲಾಬಂಧು ಡೈಲಿ ಪೇಪರ್ ಎಡಿಟರ್ ಸಂಪಾದಕ. ಇಲ್ಲಿ ಭಕ್ತಿಗೀತೆ ಮೂಲಕ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಯೋಜನೆ ಮಾಡಿದ್ದೀರಾ, ಇನ್ನು ಉದ್ದೇಶಕ್ಕೋಸ್ಕರ ಮಾಡಿದ್ದೀರಾ, ಮತ್ತೆ ಫೌಂಡೇಶನ್ ಬಗ್ಗೆ ತಿಳಿಸ್ತೀರಾ? ಎಲ್ರಿಗೂ ನಮಸ್ಕಾರ. ಈ ನಮ್ಮ ಕಲಾಬಂಧು ಫೌಂಡೇಶನ್ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಹಲವಾರು ಶಾಲೆಗಳಿಗೆ ಪಾಠೋಪಕರಣ, ಮಕ್ಕಳಿಗೆ ಪೀಠೋಪಕರಣಗಳು, ಸ್ಕಾಲರ್ಶಿಪ್ಸು ರಾಜ್ಯದಾದ್ಯಂತ ಹಲವಾರು ಜಿಲ್ಲೆ ತಾಲೂಕುಗಳಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ ಡ್ರಗ್ಸ್ ಮಾಫಿಯಾ ಅಂದರೆ ಯುವ ವ್ಯಸನ ಮುಕ್ತ ಸಮಾಜ ಮಾಡೋಕ್ಕೆ ಒಂದು ಉದ್ದೇಶ. ಅಂದರೆ ವ್ಯಸನಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಆದ್ರಿಂದ ಏನು ಮಾಡಬೇಕು, ಇದೊಂದು ಶಾಲಾ ದಿನಗಳ ಮಟ್ಟದಲ್ಲೇ ಅಥವಾ ಯುವಕರ ಸಮೂಹದಲ್ಲೇ ಇದನ್ನೆಲ್ಲ ಒಂದು ಅವೇರ್ನೆಸ್ ಕಾರ್ಯಕ್ರಮ ನಾವು ಮೂಡಿಸ್ಬೇಕು ಅಂತೇಳಿ ಹಲವಾರು ದಿನಗಳಿಂದ ಚಲನಚಿತ್ರ ನಟರು, ಸಾಹಿತಿಗಳು, ಕಲಾವಿದರು ಮತ್ತು ಪತ್ರಕರ್ತರು, ಇನ್ನು ಹಲವಾರು ಬೇರೆ ಬೇರೆ ಕ್ಷೇತ್ರದ ಡಾಕ್ಟರ್ಸ್ ಆಗಲಿ, ಆಮೇಲೆ ಸಮಾಜ ಚಿಂತಕರಾಗಲಿ, ಶಾಲೆಗಳ ಮುಖ್ಯಸ್ಥರಾಗಲಿ, ಆಮೇಲೆ ಸರ್ಕಾರದ ಅಧಿಕಾರಿ ವರ್ಗಗಳ ಮೂಲಕ ಒಂದು ಸಾಮಾಜಿಕ ಸಂದೇಶ ಹೇಳ್ಬೇಕು ಯುವ ಸಮಾಜಕ್ಕೆ, ಯುವ ಸಮೂಹಕ್ಕೆ. ಇದೊಂದು ವ್ಯಸನ ಮುಕ್ತ ಸಮಾಜ ಮಾಡಬೇಕು. ಅದು ಈ ಸಂಸ್ಥೆ ಮೂಲಕನೇ, ಅದು ನಮ್ಮ ಕಲಾಬಂಧು ಫೌಂಡೇಶನ್ ಮೂಲಕನೇ ಅದನ್ನ ರಾಜ್ಯವ್ಯಾಪಿ ಪ್ರಸರಿಸಬೇಕು ಅಂತೇಳಿ ಒಂದು ಸದುದ್ದೇಶ ಇಟ್ಕೊಂಡು ಇದೊಂದು ಯುವ ಸಾಂಸ್ಕೃತಿಕ ಪ್ರತಿಭೋತ್ಸವ ಅನ್ನೋ ಕಾರ್ಯಕ್ರಮನ ಗಾಂಧಿ ಭವನದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ, ಅದನ್ನು ಪಠ್ಯ ರೂಪವಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಸಾಂಸ್ಕೃತಿಕವಾಗಿ ವಿಚಾರ ಸಂಕಿರಣ ಮಾಡಿ, ಉಪನ್ಯಾಸ ಮಾಡಿ, ಎಲ್ಲ ರೀತಿಯಲ್ಲಿ ಯುವ ಸಮೂಹಕ್ಕೆ ಅರ್ಥ ಆಗಬೇಕು, ಅರ್ಥ ಮಾಡಿಸ್ಬೇಕು. ಒಟ್ಟಿನಲ್ಲಿ ಸಾಮಾಜಿಕ ಬದಲಾವಣೆಗೆ, ಆರೋಗ್ಯ ಸುಧಾರಣೆಗೆ, ಒಂದು ವ್ಯಸನ ಮುಕ್ತ ಸಮಾಜ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಹಳೆ ಬೇರು ಹೊಸ ಚಿಗುರು ಎಲ್ಲ ಸೇರಿ ಎಲ್ಲ ಅಂದರೆ ಒಂದು ವ್ಯಸನ ಮುಕ್ತ ಸಮಾಜಕ್ಕೆ ಯಾವುದೇ ವರ್ಗ ಜಾತಿ ಭೇದಗಳಿಲ್ಲ. ಎಲ್ಲ ಇವತ್ತು ಇಂದಿನ ಸಮಾಜ ಹೆಂಗಾಗಿದೆ ಅಂದರೆ ಸಾಮಾಜಿಕ ಜಾಲತಾಣಗಳ ಮೂಲಕ, ಇನ್ನು ಹಲವಾರು ಏನಿದೆ ಟೆಕ್ನಿಕಲ್ ಫೀಲ್ಡ್ ಮೂಲಕ ರಾಂಗ್ ವೇಲ್ ಹೋಗ್ತಾ ಇದ್ದಾರೆ, ತಪ್ಪು ದಾರಿಗೆ ಇಳಿತಾ ಇದ್ದಾರೆ. ಆ ತಪ್ಪು ದಾರಿನ ನಾವು ಎಚ್ಚರಿಸ್ಬೇಕು. ಅದರಿಂದ ಆಗೋ ಅನಾಹುತಗಳು ಏನು? ಯಾಕಂದ್ರೆ ಚಿಕ್ಕ ವಯಸ್ಸಿಗೆ SLC PC ಬರೋಷ್ಟರಲ್ಲೇ ಹುಡುಗರು ದುಶ್ಚಟಗಳಿಗೆ, ದುಸ್ಸಾಹಸಗಳು ಸಹವಾಸಗಳು ಮಾಡಿ ಇಡೀ ಅವ್ರನ್ನ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಮುಂದಿನ, ಯಾಕಂದ್ರೆ ಯುವ ಭಾರತ ಇದು ರೋಗಗ್ರಸ್ತ ಭಾರತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ಮುಟ್ಬೇಕು ಈ ಸಂದೇಶ ಅನ್ನೋದನ್ನ. ಅದು ಸಾಮಾಜಿಕ ನಾಟಕಗಳ ಮೂಲಕ, ಅದು ಚಲನಚಿತ್ರ ತಂಡ, ಮೈಸೂರು ರಮಣ ತಂಡ, ಡಿಂಗ್ರಿ ನಾಗರಾಜು ಅವರು ಹಿರಿಯ ಕಲಾವಿದರಿದ್ದಾರೆ, ಅವ್ರ ಜೊತೆ ಹಳೆ ಬೇರು ಹೊಸ ಚಿಗುರುಗಳನ್ನ ಸೇರಿಸ್ಕೊಂಡು ಒಂದು ಅದ್ಭುತ ನಾಟಕ ಚೆನ್ನಾಗಿ ಬಂತು. ಆದಷ್ಟು ನಮ್ಮ ಯುವ ಸಮಾಜಕ್ಕೆ ಒಂದು ಸಂದೇಶ ಹೋಗಿದೆ ಅಂತ ಅಂತೀನಿ. ನಿಮಗೂ ಸಹ ಮಾಧ್ಯಮ ಮಿತ್ರರು, ನಿಮಗೂ ಸಹ ನಾನು ಆಭಾರಿಯಾಗಿರ್ತೀನಿ. ಕಲಾಬಂಧು ಫೌಂಡೇಶನ್ ಸದಾ ಸಕ್ರಿಯವಾಗಿ, ಸಮಾಜಮುಖಿಯಾಗಿ ಸದಾ ಕಾರ್ಯನಿರ್ವಹಿಸ್ತಾ ಇದೆ. ಶೋಷಿತ ವರ್ಗ, ವೃದ್ಧರು, ಇನ್ನು ಹಲವಾರು ಕ್ಷೇತ್ರದಲ್ಲಿ ಕೈ ಜೋಡಿಸಿ ಎಲ್ಲ ರೀತಿ ಸಹಕಾರ ನೀಡ್ತಾ ಇದೆ. ಆದ್ರಿಂದ ಈ ಫೌಂಡೇಶನ್ ಒಂದು ಕಾರ್ಯಚಟುವಟಿಕೆ ಇನ್ನೂ ಹೆಚ್ಚಿನ ರೀತಿ ರಾಜ್ಯವ್ಯಾಪಿ ಆಯ್ದು ದೇಶವ್ಯಾಪಿ ಮೂಲಕ ವಿಸ್ತರಣೆ ಆಗಬೇಕು ಅನ್ನೋ ಉದ್ದೇಶ. ಅದು ಸೋಷಿಯಲ್ ಕನ್ಸರ್ನ್ ಇದೆ. ಸಾಮಾಜಿಕ ಕಳಕಳಿಯಿಂದ ಕೂಡಿರೋ ಈ ಸಂಸ್ಥೆಗೆ ಜನ ಬೆಂಬಲ, ಮಾಧ್ಯಮ ಬೆಂಬಲ ಎಲ್ಲ ಬೇಕು. ಆದ್ರಿಂದ ನಿಮ್ಗೆಲ್ಲ ಸಹಕಾರ ಹೀಗೆ ಇರಲಿ. ಈ ಕಾರ್ಯಕ್ರಮಕ್ಕೆ ಇವತ್ತು ಇಂದಿನ ಯುವ ಸಾಂಸ್ಕೃತಿಕ ಪ್ರತಿಭೋತ್ಸವ 2026 ಏನಿತ್ತು, ಈ ಕಾರ್ಯಕ್ರಮದಲ್ಲಿ ನಾಡಿನ ದಕ್ಷ ಅಧಿಕಾರಿಗಳು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಡೀನ್ ಡಾಕ್ಟರ್ ಶೈದಾ ಅಂತೇಳಿ ಮೇಡಮ್ ಬಂದಿದ್ರು. ಜೊತೆಗೆ ದೆಹಲಿಯಿಂದ ನಮ್ಮ ಬ್ರಾಡ್ಕಾಸ್ಟಿಂಗ್ ಇಂದ ಅಧ್ಯಕ್ಷರು ಬಂದಿದ್ರು, ಬಿಕ್ಕಿ ಬಂಗಾರಿ ಅಂತೇಳಿ. ಇಂಟರ್ನ್ಯಾಷನಲ್
ಕೌನ್ಸಿಲ್ ಫಾರ್ ಮೀಡಿಯಾ ಅಂಡ್ ಸ್ಯಾಟಲೈಟ್ ಬ್ರಾಡ್ಕಾಸ್ಟಿಂಗ್ ಅಂತೇಳಿ ದೆಹಲಿಯಿಂದ ಬಂದಿದ್ರು. ಉದ್ದೇಶ ಇದು ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಸಂದೇಶ ರಾಜ್ಯವ್ಯಾಪಿ, ರಾಷ್ಟ್ರವ್ಯಾಪಿ ತಲುಪಬೇಕು ಯುವ ಸಮೂಹಕ್ಕೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಜೊತೆಗೆ ಹಲವಾರು, ಯಾಕಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಅದರಲ್ಲೂ ತೆರೆ ಮೇರೆ ಇರುವಂತ ಸಾಧಕರನ್ನ ಗುರುತಿಸಿ ಈ ವೇದಿಕೆ ಅಂದ್ರೆ ಕಲಾಬಂಧು ಫೌಂಡೇಶನ್ ವೇದಿಕೆ ಮೂಲಕ ಎಲ್ಲರನ್ನು ಗೌರವಿಸಿ, ಆದರಿಸಿ, ಆಮೇಲೆ ಹಲವಾರು ಅನಾರೋಗ್ಯಕ್ಕೆ ಒಳಗಾಗಿರುವ ಚಲನಚಿತ್ರ ಕಲಾವಿದರು ಡಿಂಗ್ರಿ ನಾಗರಾಜ್ ಮತ್ತು ಹರೀಶ್ ಅಂತೇಳಿ ಕೀಬೋರ್ಡ್ ಆರ್ಟಿಸ್ಟ್ ಅವರಿಗೆಲ್ಲ ಆರ್ಥಿಕ ಸಹಾಯ ನೀಡಿದೀವಿ. ಪ್ರತಿ ಕಾರ್ಯಕ್ರಮದಲ್ಲೂ ಪ್ರತಿ ವರ್ಷನೂ ಸಹ ಸಮಾಜಮುಖಿಯಾಗಿ ಕಲಾಬಂಧು ಫೌಂಡೇಶನ್ ಕಾರ್ಯನಿರ್ವಹಿಸ್ತಾ ಇದೆ. ಇದಕ್ಕೆ ಎಲ್ಲರೂ ಬೆಂಬಲ ಇರಲಿ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯಮಾನ್ಯರಿಗೂ, ಪ್ರೇಕ್ಷಕ ವರ್ಗಕ್ಕೂ, ಮಾಧ್ಯಮ ವೃಂದಕ್ಕೂ, ಆಮೇಲೆ ಕಲಾಬಂಧು ಫೌಂಡೇಶನ್ ಒಬ್ಬನೇ ಮಾಡಕ್ ಸಾಧ್ಯ ಇಲ್ಲ. ನಮ್ಮ ಯುವ ಸಮೂಹನು ಕೈ ಜೋಡಿಸಿ ಯಶಸ್ವಿಗೊಳಿಸಿದ್ವಿ. ಎಲ್ರಿಗೂ ಆಭಾರಿಯಾಗಿರ್ತೀವಿ. ಕಲಾಬಂಧು ಫೌಂಡೇಶನ್ ಮೂಲಕ ನರಸಿಂಹರಾಜು ಅಂತ ಕಲಾಬಂಧು ಫೌಂಡೇಶನ್ ಚೇರ್ಮನ್ ಮತ್ತು ಕಲಾಬಂಧು ಡೈಲಿ ಪೇಪರ್ ಎಡಿಟರ್ ಸಂಪಾದಕ ಇದ್ದೀನಿ. ಥ್ಯಾಂಕ್ ಯು.